ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಗುರು ಇರತಕ್ಕಂತಹ ಒಂದು ಆಸ್ಥಾನ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಇರುವುದರಿಂದ ಕೆಲವಷ್ಟು ಲೇವಾದೇವಿಗಳು ನಿಮಗೆ ಇದ್ದೇ ಇರುತ್ತೆ. ಈ ಮನಸ್ಸಿನ ಒಳಗಡೆ ಈ ದುಷ್ಪರಿಣಾಮಗಳು ಕೆಲವಷ್ಟು ಮಾಡದೇ ಇರತಕ್ಕಂತಹ ತಪ್ಪುಗಳಿಗೆ ನಿಮ್ಮ ತಲೆ ಬಿಸಿ ಆಗುವಂಥದ್ದು. ಕೆಲವು ಚಂಚಲತೆ ಆಗುತ್ತೆ, ಜೊತೆಗೆ ಯಾವುದಾದರೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ದೊಡ್ಡ ಚಿಕ್ಕ ಸಸಿಯಿಂದ ಇದ್ದದ್ದು ದೊಡ್ಡ ಮರ ಆಗುತ್ತೆ ಅಂತಲೇ ಅನ್ನಬಹುದು. ತಾಳ್ಮೆ ಅನ್ನೋದು ಕಳೆದುಕೊಳ್ಳುವಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಆಗದೇ ಇರತಕ್ಕಂಥದ್ದು, ಹೀಗೆ ಹಲವಾರು ವಿಭಿನ್ನ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತವೆ. ನೀವು ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆ ಬೇಕಾಗಿದೆ. ಆ ಬದಲಾವಣೆಯ ಪರ್ವವನ್ನು ಜಾಗೃತರಾಗಿದ್ದು ಎಚ್ಚರಿಕೆ ಎಂದಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಯೋಗ ಫಲ ಗುರುವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಈ ಕುಲದೇವತಾ ಸಾನ್ನಿಧ್ಯಕ್ಕೆ ಹೋಗಿ ದೇವರ ಮುಂದೆ ಒಂದಷ್ಟು ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಲಭಿಸಬೇಕಾ? ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಧರ್ಮದ ಗುರುಗಳನ್ನು ಆದಷ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ನೀವು ಈ ಮರೆಯದೆ ತಪ್ಪದೆ ನಿಮ್ಮ ಕುಲದೇವರಿಗೆ ಹೋಗಿ ಬನ್ನಿ. ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿ ನಿಮ್ಮದಾಗುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಸುಮ್ಮನೆ ಇರತಕ್ಕಂತಹವರು, ಬೇಡವಾದಂತಹದ್ದು ದೂರದಲ್ಲಿ ಇರುವವರು ಎಲ್ಲರೂ ನಿಂದಕರಾಗ್ತಾರೆ. ಆದರೆ ಆ ಸಮಯ ದಾಟಿಕೊಂಡರೆ ಎಲ್ಲರೂ ನಿಮ್ಮನ್ನು ಪೂಜಾ ಸ್ಥಳದಲ್ಲಿ ಇಟ್ಟು ಪೂಜಿಸ್ತಾರೆ. ಆದರೆ ಎಚ್ಚರಿಕೆ ಬೇಕಾಗುತ್ತೆ. ಹಾಗೆ ಬಿಟ್ಟು ಏನಪ್ಪ ಅಂತಂದರೆ ನಾನು ಅನ್ನೋದು ಸ್ವಲ್ಪ ಬಿಡಬೇಕಾಗುತ್ತೆ. ಚಿಂತನೆ ಅತಿಯಾಗಿ ಮಾಡಬಾರ್ದು. ಖಂಡಿತ ನಿಮಗೆ ಒಳ್ಳೆಯ ಫಲ ಸಿದ್ಧಿಯಾಗುತ್ತೆ. ಯಾರೋ ಏನೋ ಮಾಡ್ತಾರೆ ಆ ಮಾತಿನಂತೆ ನೀವು ನಡಿಬಾರ್ದು. ಹೇಳುವವರ ಮಾತು ಆದಷ್ಟು ನೀವು ಆಲಿಸಬಾರ್ದು. ಯಾಕೆಂದರೆ ಕೆಲವೊಬ್ಬರು ಆತ್ಮೀಯರು ಅಂತ ಅಂದಾಗ ಆತ್ಮೀಯರೇ ನಿಮ್ಮ ಒಳಗೊಳಗೆ ಈ ಚೂರಿ ಅನ್ನೋದು ಆಗ್ತಾ ಇರ್ತಾರೆ. ಆದರೆ ನಿಮಗೆ ಅದು ಗೊತ್ತಾಗೋದೇ ಇಲ್ಲ. ಆದಷ್ಟು ಯಾರಿಗೆ ನಂಬಬೇಕು ಅನ್ನೋದು ಒಂದು 10-15 ಸಲ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆಯನ್ನು ನೀವು ಇಡಬೇಕಾಗುತ್ತೆ. ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ನಿಸಿದ್ದನ್ನು ಮಾತ್ರ ನೀವು ಅದಕ್ಕೆ ಪ್ರಚಲತೆಗೆ ತರಬೇಕು. ಹೆಣ್ಣು ಮಕ್ಕಳ ಮನಸ್ಸು ತುಂಬ ಚಂಚಲತೆ ಇರುತ್ತೆ. ಒಂದಷ್ಟು ಬೇರೆ ಬೇರೆ ಥರನೇ ಅರಿಬಿಡುವಂಥ ಮನಸ್ಥಿತಿ ಆಗುತ್ತೆ. ಇದರಿಂದ ಲಾಭ ಇದೆ, ನಷ್ಟ ಇದೆ ಅಲ್ವಾ, ಅದು ಕೂಡ ಗೊತ್ತಾಗಲ್ಲ. ಅಂದರೆ ಅದರ ಬಗ್ಗೆ ಅವರಿಗೆ ಅರಿವೇ ಇರಲ್ಲ. ಆದರೆ ಪ್ರಯತ್ನ ಮಾತ್ರ ತನ್ನ ದುಡುಕಿ ಮಾಡುವಂತಹ ಒಂದು ಪ್ರಯತ್ನ ಮಾಡಲೇಬಾರ್ದು. ಕೆಲವೊಂದು ಸಲ ಎಷ್ಟೇ ಜವಾಬ್ದಾರಿತನದಿಂದ ಏನೇ ಮಾಡಿದ್ರೂ ಅದು ನಾವು ತೊಂದರೆಗೆ ಈಡಾಗಿ ಬಿಡ್ತೀವಿ. ಅದಕ್ಕೆ ನಿಮಗೆ ಅರಿವಿರಲ್ಲ. ಹಾಗಾಗಿ ನೀವು ಆದಷ್ಟು ಯೋಚನೆ ಮಾಡಿ ಮುಂದಕ್ಕೆ ಕಾಲನ್ನು ಇಡಿ. ಈ ಮಂಡಹಟ್ಟ ಮಾಡುವಂತಹ ಮನಸ್ಸು ಜಾಸ್ತಿನೇ ಇರುತ್ತೆ. ಮನೆಯಿಂದ ಆಚೆ ಹೊರಡುವಂತಹ ಸಮಯ ಅಂದರೆ ಉದ್ಯೋಗಕ್ಕಾಗಲಿ, ವಿದ್ಯಾಭ್ಯಾಸಕ್ಕೆ ಆಗಲಿ, ಯಾವುದೇ ಕೆಲಸಕ್ಕೆ ಆಗಲಿ, ಯಾರೋ ಮನೆಗೆ ಬಂದರೂ ಈ ಫಂಕ್ಷನ್ಗೆ ಕರೆದಿರ್ತಾರೆ, ಅಲ್ಲಿ ಹೋಗಬೇಕು. ಆದರೆ ಹೊರಡುವ ಸಮಯ ಹೇಗಿದೆ, ನಾನು ಹೆಂಗೆ ಹೋಗಬೇಕು, ಅಥವಾ ನನ್ನ ಪರಿಸರದಲ್ಲಿ ಇದಕ್ಕೆ ನಾನು ಏನು ವ್ಯವಸ್ಥೆ ಮಾಡ್ಕೋಬೇಕು, ಯಾವ ಚಿಂತನೆ ಮಾಡಲ್ಲ. ಸಡನ್ನಾಗಿ ದುಡುಕುವಂತಹ ಪರಿಸ್ಥಿತಿ ನಿಮ್ಮದು. ಹಾಗಾಗಿ ಇಲ್ಲಿ ನಿಮ್ಮ ತಾಳ್ಮೆ ಬೇಕು. ಒಂದು ಚಿಟಿಕೆಯಷ್ಟು ಒಂದು ಚಿಟಿಕೆಯಷ್ಟು ಉಪ್ಪು, ಉದ್ದಿನಬೇಳೆ, ಉದ್ದು, ಈ ಎರಡೂ ಧಾನ್ಯವನ್ನು ತೆಗೆದುಕೊಂಡು ಸಾಧ್ಯವಾದರೆ ಇದಕ್ಕೆ ನೀವು 1 ಸ್ಪೂನಷ್ಟು ಸಾಸಿವೆ, ಬಿಳಿ ಸಾಸಿವೆ, ಇದನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಹೋಗುವಂತಹ ಒಂದು ಹವ್ಯಾಸ ನೀವು ಮಾಡ್ಕೋಬೇಕು. ಈ ಜೀವನದ ಕಪ್ಪು ಕ್ಷಣಗಳನ್ನು, ಅಂದರೆ ನೋವಿನ ಕ್ಷಣಗಳನ್ನು ಅಥವಾ ಕೆಲವು ದೃಷ್ಟಿದೋಷದ ಕ್ಷಣಗಳನ್ನು
ಖಂಡಿತ ದೂರ ಮಾಡ್ಕೋತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಬರುವ ದೋಷಗಳಿಂದ ಮುಕ್ತರಾದರೆ ಒಂದಿಷ್ಟು ನೆಮ್ಮದಿ ಅನ್ನೋದು ಕಾಣ್ತೀರಾ. ಆದರೆ ಪುರುಷರು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ನಿಮ್ಮ ಅನುಭವ ಅಂದರೆ ಏನೋ ಒಂದು ನಿಮಗೆ ಒಳಿತಾಗಲಿ ಅಂತ ಈ ಶ್ರಮಿಸತಕ್ಕಂತಹ ಶ್ರಮಿಕರು ಇರ್ತಾರಲ್ಲ, ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು. ನಿಮ್ಮ ಈ ಶ್ರೇಯಸ್ಕರ ಬಯಸುವಂತಹವರು ಅವರೊಂದಿಗೆ ಇದು ಒಂದು ಒಳ್ಳೆಯ ಕೆಟ್ಟದ್ದ, ಹೋಗಬಹುದಾ ಬೇಡವಾ, ಒಮ್ಮೆ ನೀವು ಚರ್ಚಿಸಿ ಮಾತಾಡಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಹಣಕಾಸಿನ ವಿಚಾರನೇ ಆಗಿರಬಹುದು, ವ್ಯಾಪಾರ ವ್ಯವಹಾರ, ಹೊಸದಾದಂತಹ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥದ್ದು, ತೃಪ್ತಿಕರವಾಗಿ ಇರಬೇಕಾಗಿರತಕ್ಕಂತಹ ಬದುಕಿನಲ್ಲಿ ನೀವೇ ಅರಿವಿಲ್ದಂಗೆ ಈ ರೀತಿಯ ಈ ಕಲ್ಲು ಹಾಕಿಕೊಳ್ಳುವಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ಕೆಲವೊಮ್ಮೆ ಹಾಗೆ ನಮ್ಮ ಅದೃಷ್ಟ ಚೆನ್ನಾಗಿರುತ್ತೆ, ಅದೃಷ್ಟ ಚೆನ್ನಾಗಿದ್ರೂ ಕೂಡ ಅದೃಷ್ಟದ ಮನೆ ಬಿಟ್ಟು ದುರಾದೃಷ್ಟದ ಮನೆ ತಂದ್ಕೋತೀವಿ. ನಾವು ಈ ಫಲಾಫಲಗಳು ಚೆನ್ನಾಗಿದೆ, ಗ್ರಹಸ್ಥಿತಿ ತುಂಬಾ ಚೆನ್ನಾಗಿದೆ, ಆದರೆ ಈ ಉದ್ಘಟತನ ಇದೆಯಲ್ಲ, ನಾನು ನಂದು ಅನ್ನೋ ಈ ಮದ ಮಾಸ್ತರ್ಯ ನಿಮ್ಮನ್ನು ದಾರಿ ಅನ್ನೋದು ತಪ್ಪಿಸುತ್ತೆ. ಈ ಭಗವಂತ ಕೊಟ್ಟಾಗ ಅದನ್ನು ನಾವು ಸ್ವೀಕರಿಸಲೇಬೇಕು, ಅದನ್ನು ನೆಮ್ಮದಿ ಅನ್ನೋದು ಕಾಪಾಡಿಕೊಳ್ಳಲೇಬೇಕು. ಹಾಗೆ ನಮ್ಮ ಕೈಲಿ ಇರೋದನ್ನು ಹಂಚಿ ತಿನ್ನಬೇಕು. ಅದನ್ನು ಹೊರತುಪಡಿಸಿ ನಾವು ಏನೋ ಒಂದು ಮಾಡಿಬಿಡ್ತೀವಿ ಅಂತ ಹೊರಟ್ರೆ ಅಲ್ಲಿ ವ್ಯತ್ಯಾಸಗಳು ಆಗುತ್ತೆ. ಸಾಧ್ಯವಾದಷ್ಟು ಒಂದು ಈ ಬಿಳಿಯ ಬಣ್ಣದ ಒಂದು ಬಟ್ಟೆ, ಒಂದು ಕರ್ಚೀಫು, ಒಂದು ಟವಲು ಅಥವಾ ಒಂದು ಬ್ಲೌಸ್ ಪೀಸೇ ಆಗಿದ್ದರೆ ಅದು ಇಂತಹದರಲ್ಲಿ ಒಂದಷ್ಟು ಅಕ್ಕಿಯನ್ನು, ಅದರ ಮೇಲೆ ಒಂದಷ್ಟು ಬೆಲ್ಲವನ್ನು ಮತ್ತು ಈ ಬಿಳಿ ಬಟ್ಟೆಯಲ್ಲಿ ಗಂಟು ಹಾಕಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದರೂ ಒಂದು ದೇವಾಲಯಕ್ಕೆ ಕೊಡಿ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಸಿಪಡಿಸಿಕೊಳ್ತೀರಾ. ಅಸಮಾಧಾನವನ್ನು ದೂರ ಮಾಡಿಕೊಳ್ಳಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಾ. ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು, ಈ ಹೊಸದಾದಂತಹ ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು, ಈ ಹೊಸ ಪ್ರಯತ್ನಗಳು ಮಾಡಬೇಕು. ಆದರೆ ತೆಗೆದುಕೊಳ್ಳುವ ನಿಲುವು ತೀರ್ಮಾನದಲ್ಲಿ ಒಂದಿಷ್ಟು ವಿಭಿನ್ನಕರತಕ್ಕಂತಹ ಮನಸ್ಥಿತಿ. ಮನಸ್ಸು ಒಪ್ಪದಿದ್ರೂ ಬಲವಂತ ಅಲ್ವಾ, ಇಂತಹದ್ದೊಂದು ಕೆಲಸ ಮಾಡಬೇಕು, ಮನಸ್ಸು ಒಪ್ಪಲ್ಲ ಆದರೆ ಮಾಡಲೇಬೇಕು, ವಿಧಿ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮತ್ತೊಬ್ಬರ ಸಹಾಯ ಬೇಕೇ ಬೇಕು. ಈ ಸಹಾಯ ಅನ್ನೋದು ಪಡೀಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹಾಗಂತೆ ಈ ಧೈರ್ಯ ನೀವು ಮುಂದೆ ಇಡಬಾರ್ದು, ಅಂದರೆ ಸಾಧ್ಯ ಇಲ್ಲ, ಮುಂದಡಿಬಹುದಾ, ಅಲ್ಲೇ ನೀವು ವ್ಯತ್ಯಾಸ ಕಾಣ್ತೀರಾ. ಗೊಂದಲದಲ್ಲಿ ನೀವಿದ್ದೀರಿ. ನಿಮ್ಮ ವ್ಯವಹಾರಗಳು ಏನೇ ಆಗಬೇಕಾದ್ರೂ, ಯಾವುದೇ ಒಂದು ಕೆಲಸ ಚಿಂತನೆ ಮಾಡಬೇಕಾದ್ರೂ ಸರಿ ತಪ್ಪನ್ನು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಈ ಒಳ್ಳೆಯತನದ ಬಗ್ಗೆ ಚಿಂತನೆ ಮಾಡಿ, ಈ ಸನ್ಮಾರ್ಗದತ್ತ ನಡೆಯುವುದರ ಬಗ್ಗೆ ಚಿಂತನೆ ಮಾಡಿ. ಸಾಧ್ಯವಾದರೆ ಇನ್ನೊಬ್ಬ ಹಸಿದಂತಹ ವ್ಯಕ್ತಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ. ನಿಮ್ಮ ಕರಹಸ್ತ್ರದಿಂದ ಅನ್ನದಾನ ಎಂಬತಕ್ಕಂಥದ್ದು ಬಹಳನೇ ಶ್ರೇಯಸ್ಕರ ಅನ್ನೋದು ಉಂಟು ಮಾಡುತ್ತೆ. ಈ ಚಿಕ್ಕ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಸಹಾಯವನ್ನು ಮಾಡಿ. ಅಂದರೆ ಯಾರು ತುಂಬಾ ನಿರ್ಗತಿಕರು ಅಂತ ಇರ್ತಾರೆ ಅಂತಹವರಿಗೆ ನಿಮ್ಮ ಕೈಲಾದಷ್ಟು ಒಂದು ಈ ಸಹಾಯವನ್ನು ಮಾಡಿ. ಸಂಕಷ್ಟದಲ್ಲಿದ್ದಾರೆ ಅಂತಹ ವಿದ್ಯಾರ್ಥಿನಿಯರನ್ನು ಹುಡುಕಿ ಅವರಿಗೆ ಒಂದಿಷ್ಟು ನಿಮಗೇನು ಕೈಲಿ ಸಹಾಯ ಮಾಡೋಕ್ಕಾಗುತ್ತೋ, ಪುಸ್ತಕನೋ ಪೆನ್ನೋ ಅಥವಾ ಈ ಪೆನ್ಸಿಲೋ ಏನೋ ಒಂದು ನೀವು ಕೊಡಿಸಿ. ಯಾವುದೋ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡಿ. ನಿಮಗೆ ಒಂದು 4 ಪಟ್ಟು ಭಗವಂತ ನಿಮಗೆ ಮಾಡ್ತಾನೆ ಒಳ್ಳೆಯದು. ಮನಸ್ಸಿನಲ್ಲಿ ಇರತಕ್ಕಂತಹ ಈ ದ್ವಂದ್ವ, ಈ ನಿರ್ವಚಿಂತನೆಯನ್ನು ಖಂಡಿತ ದೂರ ಮಾಡಿಕೊಳ್ಳಬಹುದು. ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಹಾದಿ ಒಂದಿಷ್ಟು ತಾಳ್ಮೆಯಿಂದೇ ಇರಲಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೋ ಏನೋ ಹೇಳಿದ್ರು ಅದರಂತೆ ಮಾಡಬೇಕು. ನಿಮ್ಮ ಆಲೋಚನೆ ಸರಿಯಾದ ಸನ್ಮಾರ್ಗದಲ್ಲಿ ನೋಡಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ದೇವಿಯ ಆರಾಧನೆ ಮಾಡಿ ಸರಿಯಾದ ಈ ಮಾರ್ಗದಲ್ಲಿ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ಜವಾಬ್ದಾರಿ, ಬೆಲೆ ಬಾಳುವ ವಸ್ತುಗಳನ್ನು ಯಾರ ಕೈಲೋ ಕೊಟ್ಟು ಏನೋ ಒಂದು ವ್ಯತ್ಯಾಸ ಮಾಡಿಕೊಂಡು ನೋವು ಅನ್ನೋದು ಬೇಡ. ಇಂತಹ ಪರಿಸ್ಥಿತಿಯಲ್ಲಿ ಜವಾಬ್ದಾರಿ ಬೇಕಾಗುತ್ತೆ. ಬೆಲೆ ಬಾಳುವ ವಸ್ತುಗಳನ್ನು ಮತ್ತೊಬ್ಬರ ಕೈಯಲ್ಲಿ ಕೊಟ್ಟು ಕೈ ಕಟ್ಟಿ ನಿಲ್ಲೋದಕ್ಕಿಂತ ಅದನ್ನು ನೀವೇ ಜೋಪಾನ ಮಾಡಿಕೊಳ್ಳೋದು
ಬಹಳನೇ ಇಲ್ಲಿ ಉತ್ತಮ. ಹಾಗೆಯೇ ಏನೇ ಮಾಡಬೇಕಾದ್ರೂ ತಾಳ್ಮೆ ಸಮಾಧಾನ ಬಹಳ ಇಲ್ಲಿ ಅಗತ್ಯ. ತಾಳಿದವನು ಬಾಳಿಯ ಅನ್ನುವಂತಹ ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿ ದುಡುಕಿ ಮಾತನಾಡುವ ಮನಸ್ಥಿತಿ ಇದೆ. ವ್ಯವಹಾರಗಳು ಏನೇ ಬಂದರೂ ಎಂತಹ ಕಷ್ಟದ ದಿನಗಳಾದರೂ ಅದನ್ನು ಸರಿಪಡಿಸಿಕೊಳ್ಳುವಂತಹ ಯೋಗ ಲಕ್ಷಣ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾನು ನನ್ನದು ಎಂಬತಕ್ಕಂತಹ ಈ ಮದ ಬರುತ್ತಲ್ಲ, ಅದು ಖಂಡಿತ ನೀವು ಬಿಡಲೇಬೇಕು. ಹೆಣ್ಣು ಮಕ್ಕಳು ಮಾತ್ರ ಅಂದರೆ ಹೆಣ್ಣು ಮಕ್ಕಳು ಅಲ್ಲ, ಪುರುಷರು ಕೂಡ ಇದನ್ನು ಬಿಡಲೇಬೇಕು. ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲ ಕಡೆಯಲ್ಲೂ ಸಹಿತ ಸ್ವಲ್ಪ ನೀವು ಸುರಕ್ಷಿತವಾಗಿ ನೋಡಿಕೊಳ್ಬೇಕು. ಸ್ವಲ್ಪ ಬೆನ್ನು ನೋವು ಜಾಸ್ತಿ ಆಗಿರುತ್ತೆ. ಹೆಣ್ಣು ಮಕ್ಕಳಿಗೆ ತುಂಬ ಬೆನ್ನು ನೋವು, ಕಾಲು ಮಂಡಿ ನೋವು ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ವ್ಯತ್ಯಾಸ. 1-2-3 ಚಿಟಿಕೆಯಷ್ಟು ಉದ್ದಿನಬೇಳೆ ತಗೊಳ್ಳಿ. ಉದ್ದಿನಬೇಳೆ ತೆಗೆದು ನಿಮ್ಮ ಮನೆಯಲ್ಲಿ ನೈಋತ್ಯಾಭಿಮುಖವಾಗಿ ನಿಂತು ಉದ್ದಿನ ಬೇಳೆಯಿಂದ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ನಂತರ ಅದನ್ನು ಆಚೆ ಕಡೆ ಹಾಕಿ ಬಿಸಾಕಿ. ಅದನ್ನು ಒಂದು ಹಸಿರು ಗಿಡದ ಮೇಲೂ ಕೂಡ ಹಾಕ್ಕೋಬಹುದು. ಆ ಸಮಯದ 1 ಹನಿ 2 ಹನಿಯಷ್ಟು ಈ ಜೇನುತುಪ್ಪನ ಅಂಗೈಯಲ್ಲಿ ಹಾಕಿ ಪೂರ್ವಾಭಿಮುಖವಾಗಿ ನೀವು ಅದನ್ನು ಇಟ್ಕೊಂಡು ಆಗ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಮ್ಮೆ ದೃಷ್ಟಿ ತೆಗೆದು ಕೈ ತೊಳೆದುಕೊಳ್ಳಿ. ಈ ಥರ ಮಾಡೋದ್ರಿಂದ ಆರೋಗ್ಯದಲ್ಲಿ ಉಂಟಾಗತಕ್ಕಂತಹ ಅದು ಇನ್ನೂ ಹಾಗೆ ಮಂದಗತಿಯಲ್ಲಿ ಸಾಗಿ ನನ್ನ ಆರೋಗ್ಯ ಸರಿಯಿಲ್ಲ ಅಂದರೆ ಈ ತಂತ್ರವನ್ನು ಶೀಘ್ರವಾಗಿ ನಿಮಗೆ ಅನುಕೂಲವನ್ನು ತಂದುಕೊಡುತ್ತೆ. ಈ ಪ್ರಯಾಣದ ಕಾಲದಲ್ಲಿ ಲಾಭವನ್ನು ಗಳಿಸಬಹುದು. ನಿಮ್ಮ ಆಲೋಚನೆ ಸರಿಯಾದ ಮಾರ್ಗದಲ್ಲಿ ಇರಬೇಕು. ವ್ಯಾಪಾರ ವ್ಯವಹಾರ ಕಡೆ ಮತ್ತಷ್ಟು ಲಾಭ ಗಳಿಸುವಂಥದ್ದು ಆಗಬಹುದು. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನೀವು ಸ್ವಲ್ಪ ಶ್ರಮಿಸಿದರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿಮಗೆ ಸಿಗ್ತಾ ಹೋಗುತ್ತೆ. ಈ ವ್ಯಾಪಾರದಲ್ಲಿ ಸ್ವಲ್ಪ ಒಂದು ಹೆಜ್ಜೆ ಹಿಂದಿದ್ದರೂ ಭಯ ಪಡುವಂಥದ್ದು ಏನಿಲ್ಲ. ನೀವು ನಂಬಿರುವಂತಹ ದೈವದ ಅನುಗ್ರಹದಿಂದ ಹೆಚ್ಚಿನ ಲಾಭವನ್ನು ನೀವು ಈ ದ್ವಿಗುಣ ಲಾಭ ಅಂತಲೇ ಅನ್ನಬಹುದು ಅದನ್ನು ತಂದು ಕೊಡುತ್ತೆ. ಹಾಗೆ ಈ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಒಂದಿಷ್ಟು ತಲೆನೋವಲ್ಲಿ ಒದ್ದಾಡ್ತಾ ಇರ್ತೀರಿ. ಈ ಮೈಕೈ ನೋವು ಇರುತ್ತೆ. ಆರೋಗ್ಯದಲ್ಲಿ ಉಂಟಾಗತಕ್ಕಂತಹ ತೊಂದರೆಗಳಿಗೂ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ತೀರಿ. ಈ ಅಂದರೆ ಕೊಟ್ಟು ತೆಗೆದುಕೊಳ್ಳುವಂತಹ ಏನೋ ಒಂದು ವ್ಯವಹಾರಗಳೇ ಆಗಿರಬಹುದು, ಲೇವಾದೇವಿ ಆಗಿರಬಹುದು. ಮಾಡಬೇಕಾದ್ರೆ ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತನೆ ಮಾಡಬೇಕು. ಹೊಸದಾದಂತಹ ಒಂದು ಉದ್ಯೋಗದ ಆಲೋಚನೆ ಮಾಡಬೇಕಾದ್ರೆ ನಿಮ್ಮ ಒಂದು ಈ ಪರಿಮಿತಿಯಲ್ಲಿ ನಿಮ್ಮ ಒಂದು ಈ ಸರಹದ್ದಿನಲ್ಲಿ ತಾವು ಏನು ಮಾಡಬಹುದು, ಹೇಗೆ ಮಾಡಿದ್ರೆ ಸರಿ, ಒಂದಲ್ಲ 4 ಬಾರಿ 10 ಅಲ್ಲ 15 ಬಾರಿ ಚಿಂತನೆ ಮಾಡಿ. ಆದರೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳಲು ಹೋಗಬೇಡಿ. ಮಂದಗತಿಯಲ್ಲಿ ಸಾಗುತ್ತೆ. ಎಲ್ಲವೂ ಸಹಿತ ಹೆಜ್ಜೆ ಹಾಕಿದಾಗೆ ನಿಮ್ಮ ಕೆಲಸ ಆಗ್ತಾ ಹೋಗುತ್ತೆ. ಆದಷ್ಟು ನೀವು ದೇವಾಲಯಗಳಿಗೆ ಹೋಗಿ ದೇವರನ್ನು ನೀವು ನೋಡಿಕೊಂಡು ಪೂಜೆ ಮಾಡಿ, ನಿಮ್ಮ ಕುಲದೇವರಿಗೆ ಪೂಜೆ ಮಾಡಿ, ನಂತರ ಈ ಬಡಬಗ್ಗರಿಗೆ ಆಹಾರನೋ ಬಟ್ಟೆನೋ ಏನೋ ಒಂದು ದಾನವನ್ನು ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ಮತ್ತು ಗೋಮಾತೆಯನ್ನು ಈ ನಿಮಗೇನಾಗುತ್ತೆ ಈ ರೊಟ್ಟಿನೋ ಏನೋ ಬೆಲ್ಲನೋ ಕೊಡಿ. ತುಂಬಾ ಜೀವನದಲ್ಲಿ ಏಳಿಗೆ ಅದೃಷ್ಟ ನಿಮ್ಮದಾಗುತ್ತೆ. ಈ ಒಂದು ಕೆಂಪು ಬಟ್ಟೆಯಲ್ಲಿ ತೊಗರಿಬೇಳೆ ಮತ್ತು ಅದರ ಜೊತೆಗೆ ಒಂದಿಷ್ಟು ಕೆಂಪು ಹೂವು ಇದೆಲ್ಲವನ್ನು ಅದ್ರ ಜೊತೆಗೆ ಒಂದು 11 ರೂಪಾಯಿ ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ದೇಹದಲ್ಲಿ ಉಂಟಾಗುವಂತಹ ಆರೋಗ್ಯದಲ್ಲಿ ಆಗಿರತಕ್ಕಂತಹ ಒಂದು ವ್ಯತ್ಯಾಸ ಜೊತೆಗೆ ರಕ್ತದ ಒತ್ತಡ, ಈ ನರನಾಡಿಗಳು ಕೆಡುವಂಥದ್ದು. ಈಗಂತೂ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಧನುರ್ಮಾಸ ಇರೋದ್ರಿಂದ ಕೈ ಕಾಲುಗಳು ಒಡೆತಾ ಬರುತ್ತೆ, ನರನಾಡಿಗಳು ವ್ಯತ್ಯಾಸ, ಸಣ್ಣ ಪುಟ್ಟ ಗುಳ್ಳೆಗಳು ಆಗುವಂಥದ್ದು, ಈ ಚರ್ಮದ ಸಮಸ್ಯೆ ಅವೆಲ್ಲ ಕೂಡ ಹೋಗುತ್ತೆ. ಆದಷ್ಟು ತೊಗರಿ ಬೇಳೆಯನ್ನು ಇಟ್ಟು ಪೂಜೆ ಮಾಡಿ ನಂತರ ನೀವು ಈ ನಿಮ್ಮ ಕುಲದೇವರಿಗೆ ದಾನವನ್ನಾಗಿ ಕೊಡಿ. ತುಂಬಾ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಅಖಂಡ ರಾಜಯೋಗ, ಯಶಸ್ಸು, ಪ್ರಗತಿ ನಿಮ್ಮದಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತಾ ಹೋಗ್ತೀರಾ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.